ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಕಲಿಯುಗದ ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಭಾರತದ ಸುಖಸ್ಥಳದಲ್ಲಿ ಸುಖ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದರು. ಅದಾದ ನಂತರ ನೈಮಿಷಾರಣ್ಯದಲ್ಲಿ ಶೌನಕರು ಮುಂತಾದ ಸಾವಿರಾರು ಋಷಿಗಳಿಗೆ ಶ್ರೀ ಸೂತ ಪುರಾಣಿಕರು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿಸಿದರು. ಅಂತಹ ಪರಮ ಪವಿತ್ರವಾದ ಮುಕ್ತಿಗೆ ಸೋಪಾನವಾದ ಭಾಗವತವನ್ನು ಇವತ್ತು ನೀವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೀರಿ. ಸಂಪೂರ್ಣ ಭಾಗವತವನ್ನು ಸಂಕ್ಷಿಪ್ತವಾಗಿ ಹೇಳಿಕೊಳ್ಳುವ ಪ್ರಯತ್ನ ಇದಾಗಿದೆ. ಭಾಗವತ ರಚನೆಯ ಉದ್ದೇಶ ಮತ್ತು ಭಾಗವತ ಶ್ರವಣದ ಮಹಿಮೆಯನ್ನು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮೂಲ ಭಾಗವತವನ್ನು ನಾವು ಪ್ರಾರಂಭ ಮಾಡೋಣ. ಶ್ರೀಮದ್ ಭಾಗವತ ಪುರಾಣವನ್ನು ರಚನೆ ಮಾಡಿದವರು ಶ್ರೀ ವೇದವ್ಯಾಸರು. ಅವರೇ ಸ್ವತಃ ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತದ ಉದ್ದೇಶ ಮತ್ತು ಮಹಿಮೆಗಳ ಬಗ್ಗೆ ಹೇಳ್ತಾ ಭಾಗವತ ರಚನೆಗೆ ಕಾರಣವಾದ 3 ಮುಖ್ಯ ಉದ್ದೇಶಗಳನ್ನು ತಿಳಿಸಿದ್ದಾರೆ. ವ್ಯಾಸ ಭಗವಾನರಿಗೆ ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣ ಇವುಗಳನ್ನೆಲ್ಲ ರಚನೆ ಮಾಡಿದರೂ ಸಹ ತೃಪ್ತಿ ಆಗಲಿಲ್ವಂತೆ. ಮುಂದೆ ಬರುವ ಕಲಿಯುಗದಲ್ಲಿ ಕಾಲ ಪ್ರಭಾವದಿಂದ ಜನರು ಮಾಡುವ ಪಾಪಕೃತ್ಯಗಳು ಇನ್ನೂ ಜಾಸ್ತಿ ಆಗತ್ವೆ. ಆ ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತಕ್ಕೇನಾದರೂ ಉಪಾಯವನ್ನು ಕಂಡುಹಿಡಿಯಲೇಬೇಕು ಅಂತ ಅವರ ಮನಸ್ಸಿನಲ್ಲಿ ಚಿಂತೆ ಉಂಟಾಗುತ್ತೆ. ಈ ಆಲೋಚನೆಯೇ ಭಾಗವತ ರಚನೆಗೆ ಮೂಲ ಕಾರಣ ಆಯಿತು. ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ, ಯಾರಾದರೂ ತಮ್ಮನ್ನು ಅಗಲಿದವರಿಗೆ ಸದ್ಗತಿ ಸಿಗದೆ ಪ್ರೇತವಾಗಿ ಉಳಿದುಕೊಂಡಿದ್ದರೆ ಅವರಿಗೋಸ್ಕರ ನಾವು ಭಾಗವತ ಪ್ರವಚನವನ್ನು ಮಾಡಿಸಿದರೆ, ಶ್ರವಣ ಮಾಡಿದರೆ ಅವರಿಗೆ ಪ್ರೇತ ಬಾಧೆಯಿಂದ ಸದ್ಗತಿ ಸಿಗುತ್ತೆ. ಮುಂದೆ ಅವರ ವಂಶದಲ್ಲಿ ಪ್ರೇತ ಬಾಧೆ ಉಂಟಾಗಲ್ಲ. ಭಾಗವತ ಕೇಳಿದವರಿಗಂತೂ ಪ್ರೇತತ್ವ ಬರೋದೇ ಇಲ್ಲ. ಇದು 2ನೇ ಉದ್ದೇಶ. 3ನೇ ಉದ್ದೇಶ, ಭಾಗವತ ಶ್ರವಣ ಮಾಡೋದರಿಂದ ಭಕ್ತಿ, ಜ್ಞಾನ, ವೈರಾಗ್ಯಗಳು ಅಭಿವೃದ್ಧಿ ಆಗುತ್ತವೆ ಮತ್ತು ಅಜ್ಞಾನಿಗಳಿಗೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ಉಂಟಾಗಿ ಮೋಕ್ಷ ಸಾಧನೆ ಉಂಟಾಗುತ್ತೆ. ಜ್ಞಾನಿಗಳಿಗೆ ಹೇಗಾದರೂ ಉಂಟಾಗತ್ತೆ, ಅದು ಸಂದೇಹವಿಲ್ಲ, ಅದು ನಿಜವೇ. ಆದರೆ ಅಜ್ಞಾನಿಗಳು ಕೂಡ ಬದಲಾವಣೆ ಆಗ್ತಾರೆ ನೋಡಿ ಭಾಗವತ ಶ್ರವಣದಿಂದ. ಎಷ್ಟು ಅದ್ಭುತವಾದಂತಹ ಮಹತ್ತು ಭಾಗವತಕ್ಕೆ ಕೊಟ್ಕೊಂಡು ಹೋಗಿದ್ದಾರೆ. ಎಂಥ ಅಜ್ಞಾನಿ, ಎಂಥ ಮೂರ್ಖನೂ ಕೂಡ ಪರಿವರ್ತನೆ ಹೊಂದುತ್ತಾನೆ ಭಾಗವತ ಶ್ರವಣದಿಂದ. ಭಾಗವತ ಶ್ರವಣ ಎಲ್ಲಿ ನಡೀತಿದೆಯೋ ಅಲ್ಲಿ ಕೂತು 1 ಅಕ್ಷರ ಕೇಳಿದರೂ ಸಾಕು, ಮೂರ್ಖನು ಕೂಡ ಬದಲಾವಣೆ ಆಗೋಗ್ತಾನೆ. ಅಂಥ ಮಹಿಮೆ ಭಾಗವತದಲ್ಲಿದೆ ಅಂತ ಹೇಳ್ತಾರೆ. ಆದ್ದರಿಂದ ಭಾಗವತವನ್ನು ಮೋಕ್ಷಶಾಸ್ತ್ರ ಅಂತಲೂ ಸಹ ಕರೀತಾ ಇದ್ದಾರೆ. ಹೀಗೆ ಈ 3 ರೀತಿಯ ಫಲಗಳಿಗೋಸ್ಕರ ಭಾಗವತ ಶ್ರವಣ ಮಾಡಲೇಬೇಕು. ಸಾಕ್ಷಾತ್ ವ್ಯಾಸರೇ 3 ಉದಾಹರಣೆಗಳ ಮೂಲಕ ಈ ಭಾಗವತದ ಫಲಗಳನ್ನು ನಿರೂಪಣೆ ಮಾಡಿದ್ದಾರೆ. ಪರೀಕ್ಷಿತ್ ಮಹಾರಾಜ ಹೇಳೋ ಹಾಗೆ, ಸ್ವಾದು ಸ್ವಾದು ಪದೇ 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 ಶ್ರವಣ ಮಾಡುವುದರಿಂದ ನಮಗೆ ಹೊಸ ವಿಚಾರಗಳು ತಿಳಿಯುತ್ತಲೇ. ಪದೇ ಪದೇ ಪಾಪ ಮಾಡುವವರು ಮತ್ತೆ ಮತ್ತೆ ಭಾಗವತ ಶ್ರವಣ ಮಾಡಲೇಬೇಕು. ಪಾಂಡವರ ವಂಶದ ಕೊನೆಯ ರಾಜ ಆದ ಪರೀಕ್ಷಿತ್ ಮಹಾರಾಜ ತಾನು ಮಾಡಿದ ಘೋರ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಭಾಗವತವನ್ನು ಶ್ರವಣ ಮಾಡಿದ. ಆ ಘೋರ ಪಾಪ ಎಂಥದ್ದು, ಆ ಸಮಯದಲ್ಲಿ ಅದು ಆ ಕಥೆಯಲ್ಲಿ ಬರುವ ಹಾಗೆ ಅಂಥ ಘೋರವಾದ ಪಾಪವನ್ನು ಮಾಡ್ತಾನೆ.
ಯಾರೂ ಮಾಡಲ್ವೇನೋ ಅಂಥದ್ದು. ಅದಕ್ಕೆ ಒಂದು ಸಲ ಅವನು ಈ ಕಥೆಯನ್ನು ನಾವು ಕೇಳೋಣ ಅಲ್ವಾ. ಒಂದು ಸಲ ಅವನು ಬೇಟೆಗೋಸ್ಕರ ಕಾಡಿಗೆ ಹೋಗಿದ್ದ. ಬಾಯಾರಿಕೆ ಆಯಿತು, ನೀರಿಗೋಸ್ಕರ ಹುಡುಕಾಡ್ತಾನೆ. ಅಲ್ಲಿ ಶಮೀಕ ಮಹರ್ಷಿಗಳ ಆಶ್ರಮ ಕಾಣಿಸುತ್ತೆ. ಅಲ್ಲಿಗೆ ಹೋದ. ಮಹರ್ಷಿಗಳು ತಪಸ್ಸಿನಲ್ಲಿ ಇದ್ದುದರಿಂದ ರಾಜ ಬಂದಿದ್ದೂ ಗೊತ್ತಾಗಲಿಲ್ಲ. ದಾಹವೇನೋ ಆಗಿತ್ತು ರಾಜನಿಗೆ, ಆದರೆ ಅಲ್ಲಿ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಕಾಣುತ್ತೆ ಪರೀಕ್ಷಿತ. ಮುಂದೇನು ನಡೀತೆ ನೋಡೋಣ. ತಾನು ಅಂದರೆ ರಾಜ ಹೋದರೂ ಕೂಡ ಮಹರ್ಷಿಗಳು ಹೇಳಲಿಲ್ವಲ್ಲ ಅಂತ ಪರೀಕ್ಷಿತನಿಗೆ ಕೋಪ ಬರುತ್ತೆ. ದಾಹ ಒಂದು ಕಡೆ, ಕೋಪನೂ ಬರುತ್ತೆ. ರಾಜರಿಗೊಂದು ಅಹಂಕಾರ ಇರುತ್ತಲ್ಲ, ನಾನೇ ರಾಜ ಅಂತಂದ್ಬಿಟ್ಟು ಆ ಅಹಂಕಾರ ಅಲ್ಲಿ ತೋರಿಸ್ಕೊಂಡ್ಬಿಡ್ತಾರೆ. ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ. ಅಲ್ಲಿ ನೆಲದ ಮೇಲೆ ಒಂದು ಸತ್ತು ಬಿದ್ದಿದ್ದ ಹಾವು ಕಾಣಿಸುತ್ತೆ. ತುಂಬ ಕೋಪದಲ್ಲಿ ಆ ಕಡೆ ಈ ಕಡೆ ನೋಡ್ತಾನೆ. ಆ ಹಾವನ್ನು ತೆಗೆದು ಋಷಿಗಳ ಕೊರಳಿಗೆ ಹಾಕಿ ಹೊರಟೋದ. ಅಂದರೆ ಆ ಕೋಪವನ್ನು ಆ ರೀತಿ ತೀರಿಸಿಕೊಂಡ. ಆದರೆ ಬಾಣದಿಂದ ಎಬ್ಬಿಸ್ಬೋದಾಗಿತ್ತು, ಚುಚ್ಚಿ ಎಬ್ಬಿಸ್ಬೋದಾಗಿತ್ತು, ಗಟ್ಟಿಯಾಗಿ ಮಾತಾಡ್ಬೋದಾಗಿತ್ತು. ಅಹಂಕಾರ ನೋಡಿ, ತಾನೇ ನೋಡಲಿಲ್ಲ ಅಂತ ನೋಡುವಾಗ ಮಾಡ್ಕೋಬೇಕಾಗಿತ್ತಲ್ವ ರಾಜ. ಪಾಪದ ಕೂಪ ಹತ್ರ ಬರ್ತಾ ಇದೆ, ಪಾಪದ ಒಂದು ಕೊಡೆ ತುಂಬುತ್ತಾ ಇದೆ ನೋಡಿ. ಅದಕ್ಕೆ ಅದರಲ್ಲೂ ಯುಗವು ಕೂಡ ಬದಲಾವಣೆ ಆಗ್ತಿದೆ ಅಂತ ಕಾಣುತ್ತೆ. ಆ ಕೋಪದಲ್ಲಿ ಏನು ಮಾಡ್ತಿದ್ದೀವೋ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಕೋಪ ಮಾಡಪ್ಪ ಅಂತ ಹೇಳೋದು. ಏನೇನೋ ಮಾತಾಡ್ಬಿಡ್ತೀವಿ, ಒಂದೊಂದು ಸತಿ ಏನೇನೋ ಕೈ ಕೂಡ ಮಾಡ್ಕೊಂಬಿಡ್ತೀವಿ. ಅದರಿಂದ ಕೋಪ ಎಲ್ಲದಕ್ಕೂ ಅಪಾಯಗಳಿಗೆ ಕಾರಣ, ಪಾಪಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಕೋಪವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಡೆದದ್ದು ಅದೇ ನೋಡಿ. ರಾಜನಿಗೆ ಆ ಕೋಪದಲ್ಲಿ ಅಲ್ಲಿ ಸತ್ತೋಗಿರ್ತಕ್ಕಂಥ ಹಾವನ್ನು ಹಾಕಿಬಿಡ್ತಾನೆ ಆ ಮಹರ್ಷಿಗೆ. ಹಾರ ಹಾಕಬೇಕಾದ ಮಹಾರಾಜ ಹಾವನ್ನು ಹಾಕಿ ಮಹರ್ಷಿಗೆ ಅಪಚಾರ ಮಾಡ್ತಾನೆ. ನ್ಯಾಯವಾಗಿ ಮಹಾರಾಜ ಆ ಮಹರ್ಷಿಗೊಂದು ಹಾರ ಹಾಕಬೇಕಲ್ವ. ಅದು ಬಿಟ್ಟುಬಿಟ್ಟು ಸತ್ತ ಹಾವನ್ನು ಹಾಕಿಬಿಟ್ಟು ಹೋಗ್ತಾನೆ. ಇದು ಕೇವಲ ಮಹರ್ಷಿಗಳಿಗೆ ಮಾಡಿದ ಅಪಚಾರ ಅಲ್ಲ, ಮುಕ್ಕೋಟಿ ದೇವತೆಗಳಿಗೆ ಮಾಡಿದ ಅಪಚಾರ. ಯಾಕೆಂದರೆ ಬ್ರಾಹ್ಮಣನ ಶರೀರದಲ್ಲಿ, ಅದು ಮಂತ್ರಜ್ಞನಾಗಿರುವ ಬ್ರಾಹ್ಮಣ ಶರೀರದಲ್ಲಿ ನಾಭೇ ರಥಸ್ಥಾತು ಪಿತರಃ ನಾಭೇ ರೂರ್ಧ್ವಂತು ಪಿತೃದೇವತಾ ಅನ್ನೋ ಹಾಗೆ ನಾಭಿಯ ಕೆಳಭಾಗದಲ್ಲಿ ಪಿತೃದೇವತೆಗಳಿರ್ತಾರೆ, ನಾಭಿಯ ಮೇಲ್ಭಾಗದಲ್ಲಿ ಸಮಸ್ತ ದೇವತೆಗಳು ನೆಲೆಸಿರುತ್ತಾರೆ. ಇಂಥ ಬ್ರಾಹ್ಮಣನಿಗೆ, ಅದರಲ್ಲೂ ಮಂತ್ರವೇತ್ತಿಯಾಗಿರ್ತಕ್ಕಂಥ ಋಷಿಗೆ, ಅದರಲ್ಲೂ ದೇವತಾ ಆರಾಧನೆ ಮಾಡ್ತಕ್ಕಂತಹ ಬ್ರಾಹ್ಮಣನಿಗೆ, ಬ್ರಾಹ್ಮಣ ಅಂದರೆ ಒಂದು ಹೇಳ್ತಾರೆ ಬಹುಜನಪ್ರಿಯ ನೋಡಿ, ಅದನ್ನು ಹೊಡೆದಾಕ್ಬಿಟ್ಟು ಬಹುಜನಪ್ರಿಯ ಅಂತ ಅಂದ್ಬಿಟ್ರು, ತಪ್ಪಲ್ವ. ಬಹುಜನಪ್ರಿಯ ಬ್ರಾಹ್ಮಣ ಎಲ್ಲರಿಗೂ ಬೇಕಾದವರು. ಅದರಲ್ಲೂ ಗಾಯತ್ರಿ ಮಂತ್ರವನ್ನು ಪ್ರತಿ 3 ವೇಳೆಗಳಲ್ಲೂ ಪಠಿಸಿ ಅಗ್ನಿ ಕಾರ್ಯವನ್ನು ಮಾಡ್ತಕ್ಕಂಥ ಬ್ರಾಹ್ಮಣನಾಗಲಿ, ದೇವತಾ ಆರಾಧನೆ ಮಾಡ್ತಕ್ಕಂಥ ಬ್ರಾಹ್ಮಣನಿಗೆ ಅಪಚಾರವನ್ನು ಮಾಡಬಾರ್ದು, ಅವಮಾನವನ್ನು ಮಾಡಬಾರ್ದು, ಮನಸ್ಸನ್ನು ನೋಯಿಸಬಾರದು. 7 ತಲೆಗಳಿಗೆ ಕೂಡ ಆ ಪಾಪ ಕಟ್ಟಿಟ್ಟದ ಬುತ್ತಿ ಅಂತ ಹೇಳ್ತಾರೆ. ಅವನ್ನು ನೋಯಿಸಬಾರ್ದು. ಯಾಕೆಂದರೆ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಿದ್ದಾರೆ. ಪಿತೃದೇವತೆಗಳ ಕೆಳಗೆ ಮೇಲೆ ದೇವತೆಗಳು ಇರ್ತಾರೆ ಅನ್ನೋದು ಶರೀರದಲ್ಲಿ. ಆದರೆ ಇಲ್ಲಿ ಅವಮಾನ ಮಾಡಿದೆ. ಯಾವಾಗ ಕತ್ತಿಗೆ ಹಾರ ಹಾಕಿದ ಕೂಡಲೇ 333 ಕೋಟಿ ದೇವತೆಗಳು ಅಲ್ಲಿರ್ತಾರೆ, ಅವರಿಗೆ ಅವಮಾನ ಮಾಡಿದಾಗಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಮಾಡಿಕೊಡ್ದು ಅಂತ. ಸ್ವಲ್ಪ ಹೊತ್ತಾದ ಮೇಲೆ ಶಮೀಕರ ಮಗ ಆಶ್ರಮಕ್ಕೆ ಬರ್ತಾನೆ. ತಂದೆ ಕತ್ತಲಲ್ಲಿ ಸತ್ತ ಹಾವು ಇರೋದನ್ನು ನೋಡ್ದ. ತಡೆಯಲಾರದ ಕೋಪ ಬಂದ್ಬಿಡುತ್ತೆ. ಯಾವಾಗ ತಂದೆ ಮೇಲೆ ಸತ್ತ ಹಾವು ಹಾರ ಆಗಿದ್ದು ನೋಡಿ
ತುಂಬ ಕೋಪ ಬಂದ್ಬಿಡುತ್ತೆ. ಮೊದಲೇ ಸಣ್ಣ ಹುಡುಗ, ವಿಪರೀತ ಕೋಪದವನು, ಇನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ತಂದೆಯ ಕತ್ತಿಗೆ ಈ ಸತ್ತ ಹಾವನ್ನು ಹಾಕಿದವನು ಇನ್ನು 7 ದಿನಗಳಲ್ಲಿ ತಕ್ಷಕ ಹಾವಿನ ಕಡಿತದಿಂದ ಸಾಯಲಿ ಅಂತ ಶಾಪ ಕೊಟ್ಟ. ಹೀಗೆ ಪರೀಕ್ಷಿತ್ ಮಹಾರಾಜ ಒಂದು ಕಡೆ ಶಾಪಗ್ರಸ್ತನು, ಇನ್ನೊಂದು ಕಡೆ ಪಾಪಗ್ರಸ್ತನೂ ಆದ. ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಭಾಗವತವನ್ನು ಶ್ರವಣ ಮಾಡಿದ. ಯಾವಾಗ ಅವನಿಗೆ ಪಾಪ ಬಂದ್ಬಿಡ್ತು, ಹೆದರಿಕೆನೂ ಆಗೋಯ್ತು. ಹಾವು ಕಚ್ಚಿ ಸತ್ತ ಮೇಲೆ ತಾನು ಯಾವ ನರಕದಲ್ಲಿ ಯಾವ ರೀತಿಯ ಭಯಾನಕ ಯಾತನೆಗಳನ್ನು ಅನುಭವಿಸ್ತಾನೋ ಅಂತ ಪರೀಕ್ಷಿತ್ ಚಿಂತಾಕ್ರಾಂತನಾದ. ಹೆದರ್ಕೊಂಬಿಟ್ಟ. ಏಕೆಂದರೆ ವಾರ್ತೆ ಬರುತ್ತೆ. ತಂದೆಗೆ ಎಚ್ಚರ ಆಗಿಬಿಟ್ಟು ಹೇಳ್ತಾನೆ, ಹೋಗ್ಬಿಟ್ಟು ಹೇಳಬೇಕು ಬೇಗನೆ, ಯಾಕೆಂದರೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ಟೆ. ಮಗನಿಗೆ ಹೇಳ್ತಾನೆ, ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ಟೆ, ಮೊದಲಾಗಿ ಹೇಳಿ ಕಳಿಸು, ಈ ಥರ 7 ದಿನದಲ್ಲಿ ಸಾಯ್ತಾನೆ ಹಾಗೆ ಅಂತ. ಅದರೊಳಗೆ ಅದನ್ನು ಪ್ರಾಯಶ್ಚಿತ್ತಗಳಿದ್ರೆ ಮಾಡ್ಕೋಬೋದು ಅನ್ನೋ ರೀತಿಯಲ್ಲಿ. ರಾಜನಿಗೆ ಈ ರೀತಿ ಮಾಡಕೂಡ್ದಲ್ವ ನೀನು? ನಾವೆಲ್ಲ ಬದುಕ್ತಾ ಇರ್ತಕ್ಕಂಥದ್ದು ಕೂಡ ಅವರ ಒಂದು ಆಶ್ರಯದಲ್ಲಿ ಅಲ್ವಾ? ಇಲ್ಲದ್ರೆ ನಾವು ಎಷ್ಟೊಂದು ಕಷ್ಟಪಡಬೇಕಾಗಿತ್ತು. ಈ ಒಂದು ಕಾಡಿನಲ್ಲಿ ಮೃಗಗಳಿಂದ ನಾವು ಎಷ್ಟು ಪೀಡಿತರಾಗ್ತಾಯಿದ್ದು, ಅವ್ರು ಇಲ್ಲದೆ ಹೋದರೆ ನಾವು ತಪಸ್ಸನ್ನೇ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಮಗನಿಗೆ ಭಾಳಷ್ಟು ಬುದ್ಧಿ ಹೇಳ್ತಾನೆ ಆ ಸಂದರ್ಭದಲ್ಲಿ. ಆದ್ದರಿಂದ ಹೋಗಿ ಹೇಳಿ ಕಳಿಸ್ಬೇಕು ಹಾಗೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದು ಗೊತ್ತಾದ ಮೇಲೆ ಪರೀಕ್ಷಿತನಿಗೆ ಅನಿಸುತ್ತೆ, ಈ ಪ್ರಾಯಶ್ಚಿತ್ತ ನಾನು ಮಾಡ್ಕೋಬೇಕು. ನನಗೆ ಪಾಪವೂ ಬಂತು, ಜೊತೆಗೆ ನನಗೆ ಶಾಪವೂ ಬಂತು, ಎರಡೂ ಬಂತು. ನಾನು ಯಾವ ರೀತಿ ಭಯಾನಕ ರೀತಿ ಯಾತನೆಗಳನ್ನು ನಾನು ಅನುಭವಿಸ್ತೇನೋ ಅಂತ ಪರೀಕ್ಷಿತ ಚಿಂತಾಕ್ರಾಂತನಾಗ್ತಾನೆ. ಎಂಥ ಕೆಲಸ ಆಗಿಬಿಡ್ತು ಅಂತ. ಆದರೆ ಆ 7 ದಿನಗಳಲ್ಲಿ ವ್ಯಾಸಪುತ್ರರಾದ ಸುಖಬ್ರಹ್ಮರು ಹೇಳಿದ ಭಾಗವತವನ್ನು ಕೇಳಿ ತನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡ. 7 ದಿನದಲ್ಲಿ ಭಾಗವತವನ್ನು ಕೇಳ್ತಾನೆ ಸುಖಬ್ರಹ್ಮರಿಂದ. ವ್ಯಾಸಪುತ್ರನಾಗಿರ್ತಕ್ಕಂಥ ಸುಖಬ್ರಹ್ಮರು ಅವರಿಂದ, ಅವರ ಬಾಯಿಂದಲೇ ಕೇಳಿ. ಅವರು ವ್ಯಾಸರಂದ್ರೆ ಹುಡುಗಾಟ ಅಲ್ಲ, ಅವರ ಮಗ ಅಂದರೆ ಇನ್ನು ಹುಡುಗಾಟ ಅಲ್ಲ. ಆ ಮಗ ಹೇಗೆ ಅಂದರೆ ಸುಖಬ್ರಹ್ಮರು ಒಂದು ಹಾಲು ಕರೀದಷ್ಟು ಸಮಯ ಮಾತ್ರ ನಿಲ್ತಾರೆ. ಚಿರ್ ಅನ್ನೋದ್ರೊಳಗೆ ಹೊರಗೆ ಅಷ್ಟೇ ನಿಲ್ಲೋದು, ಆಮೇಲೆ ಎಲ್ಲೋ ಹೊರಟೋಗ್ತಿರ್ತಾರೆ. ಅಂಥ ಸಂಚಾರಿ ಅವರು ಒಂದು ಕಡೆ 7 ದಿನ ಒಂದು ಕಡೆ ನಿಂತುಕೊಂಡು ಹೇಳಿದ್ರೆ ಪರೀಕ್ಷಿತನಿಗೆ ನಿಜವಾಗಿ ಅದೃಷ್ಟವಂತನೇ. ತನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾನೆ. 7 ದಿನದಲ್ಲಿ ಭಾಗವತವನ್ನು ಕೇಳ್ತಾನೆ, ಜ್ಞಾನವನ್ನು ಪಡೀತಾನೆ. ಗರುಡ ವಾಹನನಾದ ಲಕ್ಷ್ಮೀನಾರಾಯಣನ ಪಾದವನ್ನು ಸೇರ್ತಾನೆ. ನರಕವಾಸವನ್ನು ತಪ್ಪಿಸ್ಕೊಳ್ತಾನೆ. ಪರೀಕ್ಷಿತನಿಗೆ ಶಾಪಗ್ರಸ್ತನಾಗಿದ್ದ ಹೇಗೋ ಬಂದು ತಕ್ಷಕನೇ ಬಂದು ಹಾವುದಲ್ಲಿ ಕಡಿತಾನೆ. ತಕ್ಷಕನು ಸಾಯ್ತಾನೆ. ಆದರೆ ನರಕ ಯಾತನೆಯನ್ನು ತಪ್ಪಿಸ್ಕೋತಾನೆ, ಯಾಕಂದರೆ ಭಾಗವತವನ್ನು ಕೇಳಿದ್ದಾರೆ. ಇದು ಭಾಗವತದ ಶ್ರವಣ ಮಹಿಮೆ ಅಂತ ಹೇಳ್ತಾರೆ. ಅಷ್ಟು ಈ ಶ್ರವಣದ ಮಹಿಮೆ ಅತ್ಯದ್ಭುತವಾದಂಥದ್ದು. ಯಾರು ಕೇಳಿದ್ರು ಕೂಡ ಇದು ಅತಿ ದೊಡ್ಡ ಪ್ರಾಯಶ್ಚಿತ್ತ. 3 ಕೋಟಿ ದೇವತೆಗಳಿಗೆ ಮಾಡಿದ ಅಪಚಾರಕ್ಕೆ ಉತ್ತಮ ಪ್ರಾಯಶ್ಚಿತ್ತ ಅಂದರೆ ಸುಖಾಚಾರ್ಯರ ಬಾಯಿಂದ ಭಾಗವತವನ್ನು ಶ್ರವಣ ಮಾಡಿತ್ತು. ಈ ಘಟನೆ ನಡೆದಿದ್ದು ಕಲಿಯುಗ ಪ್ರಾರಂಭವಾದ 30ನೇ ವರ್ಷದಲ್ಲಿ ಅಂತ ಹೇಳ್ತಾರೆ. ನಾರಾಯಣ 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 ಹರೇ ಕೃಷ್ಣ.